ದಿನ ಜನವರಿ 22 ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ. ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ ರಾಮನೂರಿನಲ್ಲಿ, ಯಾವ ರೀತಿಯ ಭದ್ರತೆ ಒದಗಿಸಲಾಗಿದೆ? ದೇಶದ ಮೂಲೆ ಮೂಲೆಯಿಂದ ರಾಮನ ಭಕ್ತರು ಇವತ್ತು ರಾಮನೂರಿನ ಕಡೆಗೆ ಆಗಮಿಸುತ್ತಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ರಾಮನೂರು. ವಿವಿಧ ಹೂಗಳಿಂದ ರಾಮ ಮಂದಿರಕ್ಕೆ ಪುಷ್ಪಾಲಂಕಾರ ಮಾಡಲಾಗಿದೆ. ಹೂಗಳಿಂದ ಜೈ ಶ್ರೀರಾಮ್ ಅಂತ ಬರಹಗಳು ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ರಾಮ ಜನ್ಮ ಭೂಮಿಯಲ್ಲಿ ಆ ಮೂಲಕ ರಾಮನೂರಿನಲ್ಲಿ ಎಲ್ಲೆಲ್ಲೂ ರಾಮನಾಮ ಸ್ಮರಣೆ ಆಗ್ತಾ ಇದೆ. ಪ್ರತಿ ಗಲ್ಲಿಗಳಲ್ಲೂ ಮುಖ್ಯ ರಸ್ತೆಗಳಲ್ಲೂ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ರಾಮನನ್ನ ಬಿಟ್ಟು ಬೇರೆ ಏನೂ ಕೂಡ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಆ ರೀತಿ ರಾಮನಾಮನ ಜಪಗಳಾಗ್ತಾ ಇದೆ. ಕಟೌಟ್ಗಳು, ರಾಮನ ಕಟೌಟ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದೆ ರಾಮನೂರಿನಲ್ಲಿ. ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ರಾಮನ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅವರ ಸಂಭ್ರಮಕ್ಕೆ ಪಾರವೇ ಇಲ್ಲ ಅಂತ ಹೇಳಬಹುದು. ಅಯೋಧ್ಯೆಯಿಂದ ನಿಮ್ಮ ರಿಪಬ್ಲಿಕನ ಅತಿ ದೊಡ್ಡ ತಂಡದಿಂದ ಲೈವ್ ಕವರೇಜ್ ಆಗ್ತಾ ಇದೆ. ಪ್ರತಿ ಕ್ಷಣದ ಮಾಹಿತಿಯನ್ನ ಮಿಸ್ ಮಾಡದೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕನ ಮಾಡ್ತಾ ಇದೆ. ಸಹಜವಾಗಿ ರಾಮನೂರಿನ ಸಂಭ್ರಮದ ಕ್ಷಣಗಳು. ಪ್ರತಿ ಗಲ್ಲಿಯಲ್ಲೂ ನಿಮ್ಮ ರಿಪಬ್ಲಿಕನದ ಅತಿ ದೊಡ್ಡ ತಂಡದಿಂದ ಲೈವ್ ಕವರೇಜ್. ಎಕ್ಸಾಕ್ಟ್ಲಿ ನಾನಿರುವಂತದ್ದು ರಾಮ್ ಪಥದಲ್ಲೂ ಕೂಡ ಅತಿ ಹೆಚ್ಚಿನ ಭದ್ರತೆ ಕಾರಣ ನೇರವಾಗಿ ಮಂದಿರಕ್ಕೆ ಕನೆಕ್ಟ್ ಆಗುವಂತ ರಸ್ತೆ ಮುಂಭಾಗದಲ್ಲಿ ದಿನಲ್ಲಿ ನಾವು ಗಮನಿಸಬಹುದು. ಒಂದು ಕಡೆ ಸಂಭ್ರಮ ಮುಗಿಲು ಮುಟ್ಟಿದೆ, ಮತ್ತೊಂದು ಕಡೆ ಅಲಂಕಾರ ಯಾವ ರೀತಿ ಮಾಡಲಾಗಿದೆ ಅನ್ನೋದನ್ನ ನನ್ನ ಕ್ಯಾಮ್ರಾ ಪರ್ಸನ್ ಶಿವುಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಹೂಗಳಿಂದ, ಜೊತೆಗೆ ರಾಮ ಮಂದಿರಕ್ಕೆ ಹೋಗುವಂತ ಎಂಟ್ರನ್ಸ್ ಅಲ್ಲೇ, ಎಂಟ್ರಿ ಗೇಟ್ ಅಲ್ಲೇ ಯಾವ ರೀತಿ ದೀಪಾಲಂಕಾರ ಹೂಗಳಿಂದ ಅಲಂಕಾರ ಮಾಡಲಾಗ್ತಾ ಇದೆ, ಎಷ್ಟು ಸಿಬ್ಬಂದಿಗಳು ನಿರತರಾಗಿದ್ದಾರೆ ಅನ್ನೋದನ್ನ ಲೈವ್ ದೃಶ್ಯಗಳನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಒಂದು ಕಡೆ ಸಂಭ್ರಮ ಮನೆ ಮಾಡಿದೆ, ಅಲಂಕಾರಗಳು ರಾಮ ಮಂದಿರಕ್ಕೆ ಹೋಗುವಂತ ರಸ್ತೆ ಉದ್ದಕ್ಕೂ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನೋಡಬಹುದು ಅತಿ ಹೆಚ್ಚಿನ ಭದ್ರತೆ. ಒಬ್ಬ ವ್ಯಕ್ತಿಯೂ ಕೂಡ ಒಳಗಡೆ ಪಾಸ್ ಇಲ್ಲದೆ ಎಂಟ್ರಿ ಆಗೋದಕ್ಕೆ ಸಾಧ್ಯವಿಲ್ಲ. ನಾನೀಗ ಎಕ್ಸಾಕ್ಟ್ಲಿ ಇರೋದು ನೋಡಿ, ಪೊಲೀಸ್ ಸಿಬ್ಬಂದಿಯ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಅತಿ ಹೆಚ್ಚಿನ ಭದ್ರತೆ, ಪೊಲೀಸ್ ವಾಹನ, ಎಲ್ಲ ಕಡೆ ಸಿಸಿಟಿವಿ ಕಣ್ಗಾವಲು ಅಯೋಧ್ಯೆ ಅಂತ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ನೋಡಿ ಯಾವ ರೀತಿ ಸಿದ್ಧತೆ, ಭದ್ರತೆ ಬಗ್ಗೆ ಪ್ಲಾನಿಂಗ್ಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಸಿದ್ಧತೆಗೆ ಸಂಬಂಧಪಟ್ಟಂತೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇರೋದು. ಎಲ್ಲೆಲ್ಲಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು, ಯಾವ ರೀತಿ ನಾವು ಭದ್ರತೆಯನ್ನ ಒದಗಿಸಬೇಕು ಅಂತ ಪ್ಲಾನಿಂಗ್ ಆಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾರಣ ಪ್ರಮುಖ ರಸ್ತೆ, ಅಯೋಧ್ಯೆಯಲ್ಲಿ ನಾನು ನಿಂತಿರೋದು ಪ್ರಮುಖ ರಸ್ತೆ, ಕಾರಣ ರಾಮ ಮಂದಿರ ಇರುವಂತ ರಸ್ತೆ. ಹಾಗಾಗಿ ರಸ್ತೆ ಮೂಲಕ ಹೋಗೋರಿಗೆ ಅತಿ ಹೆಚ್ಚಿನ ಭದ್ರತೆಯ ಬಿಸಿ ತಡ್ತಾ ಇದೆ. ಯಾರನ್ನ ಕೂಡ ಇವತ್ತು ಒಳಗಡೆ ಬಿಡಲಾಗ್ತಾ ಇಲ್ಲ ಪಾಸ್ ಇಲ್ಲದೆ. ನೋಡಿ, ರಾಮನೂರಿನ ಸಂಭ್ರಮಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅದೇ ರೀತಿ ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಕೂಡ ಇಲ್ಲೇ ಇದ್ದಾರೆ. ಈ ಸಂಭ್ರಮದ ಕ್ಷಣಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಶ್ರುತಿ.